ಮನೆಮದ್ದು ಭಾಗವಾಗಿ ಈತನ ಕಾರ್ಯಕ್ರಮದಲ್ಲಿ ಕಷಾಯ ಪುಡಿ ಹೇಗೆ ತಯಾರು ಮಾಡಿಸೋದು ಅಂತ ಅದ್ಭುತ ವಿಷಯವನ್ನು ಮೇಡಮ್ ತಿಳಿಸ್ಕೊಡ್ತಾರೆ. ವೆಲ್ಕಮ್ ಟು ಮೇಡಮ್. ನಮಸ್ತೆ ಗುರುಜಿ, ನಮಸ್ಕಾರ ಎಲ್ರಿಗೂ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಂದು ನಾನು ಮನೆಯಲ್ಲೇ ಹೇಗೆ ಕಷಾಯ ಪುಡಿ ತಯಾರಿಕೆ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಹೇಳ್ತೀನಿ. ಅಂದ್ರೆ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಯಾರಾದ್ರೂ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಬಹುದು, ಇಲ್ಲ ಅಂದ್ರೆ ಕೇಳ್ಬಹುದು. ಅಂದ್ರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಎಷ್ಟೋ ಸರಿ ಹೇಳ್ತೀವಿ, ಆದ್ರೆ ಈಗಿನ ಕಾಲದಲ್ಲಿ ಆರೋಗ್ಯ ಅಂದ್ರೇನೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಚಿಕ್ಕ ಚಿಕ್ಕ ಒಂದು ಕಾಯಿಲೆಗಳಿಗೂ ಕೂಡ ನಾವು ಈಗ ಆಸ್ಪತ್ರೆ ಹೋಗೋ ಅಭ್ಯಾಸ ಮಾಡ್ಕೊಬಿಟ್ಟಿದ್ವಿ. ಅಲ್ಲಿ ಮತ್ತೆ ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತರೋದು, ತಿನ್ನೋದು. ಅಂದ್ರೆ ಇವು ಸಣ್ಣ ಒಂದು ಥಂಡಿ ಆಗ್ಲಿ, ತಲೆನೋವಾಗ್ಲಿ ಅಥವಾ ಕೆಮ್ಮಾಗ್ಲಿ, ಅದೆಲ್ಲ ಕೂಡ ನಾವು ಮನೆಯಲ್ಲೇ ನಾವು ವಾಸಿ ಮಾಡ್ಕೊ. ಆದ್ರೆ ಅಲ್ಲಿ ಮೆಡಿಕಲ್ ಶಾಪ್ ಇಂದ ಮಾತ್ರೆ ತರೋದು ಅಥವಾ ಆಸ್ಪತ್ರೆಗೆ ಹೋಗೋದು ಅದೆಲ್ಲ ಮಾಡಿ ಮೆಡಿಸಿನ್ ತಿಂದು 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 ಸಣ್ಣ ಸಣ್ಣ ಕಾಯಿಲೆಗಳನ್ನು ಈಗ ದೊಡ್ಡ ಕಾಯಿಲೆಗೆ ನಾವು ಕನ್ವರ್ಟ್ ಮಾಡ್ಕೊಬಿಟ್ಟಿದ್ವಿ. ಅಂದ್ರೆ ಸಣ್ಣ ಸಣ್ಣ ಕಾಯಿಲೆಗೆ ಹೋಗಿ ಮುಂದಿನ ದಿನದಲ್ಲಿ ಅದು ದೊಡ್ಡ ಕಾಯಿಲೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೋಸ್ಕರ ಆದಷ್ಟು ನಮ್ಮ 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 ಮನೆಯಲ್ಲೇ ಇರುವಂತದ್ದು ಅಥವಾ ಗಿಡಮೂಲಿಕೆಯಿಂದ ಸಿಗುವಂತದ ಒಂದು ಪದಾರ್ಥಗಳಿಂದ ನಾವು ಮನೆಯಲ್ಲೇ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಈ ಕಾಯಿಲೆಗಳನ್ನು, ಚಿಕ್ಕ ಚಿಕ್ಕ ಕಾಯಿಲೆಗಳನ್ನೆಲ್ಲ. ಅಂದ್ರೆ ಮತ್ತೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಮನೆಯಲ್ಲೇ ಜಾಸ್ತಿ ಮಾಡ್ಕೋಬಹುದು. ಎಷ್ಟೊಂದು ಪದಾರ್ಥಗಳಿದೆ ನಮ್ಮಲ್ಲಿ, ನಾವು ಅಡಿಗೆಯಲ್ಲಿ ಬಳಸುವಂತಹ ಎಷ್ಟೋ ಒಂದು ಪದಾರ್ಥಗಳು ಕೂಡ ನಮ್ಗೆ ಆಯುರ್ವೇದದಲ್ಲಿ ನಮ್ಗೆ ಅದು ಉಪಯುಕ್ತ ಆಗ್ತಾ ಇದೆ. ಆಯುರ್ವೇದದಲ್ಲಂತೂ ಅಂದ್ರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಕೂಡ ಸಹ ಈ ಕಷಾಯಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಆಯುರ್ವೇದದಲ್ಲಂತೂ ಗಿಡಮೂಲಿಕೆಗಳಿಂದ ತಯಾರಿಯಿಂದ ಮಾಡೋ ಔಷಧಿಗಳೇ ಅವರು ಮಾಡೋದು. ಎಷ್ಟೊಂದು ನಮ್ಮಲ್ಲಿ ಸಿಗುತ್ತೆ, ನಮ್ಮ ಸುತ್ತಮುತ್ತಲಿನ ಎಷ್ಟೊಂದು ಔಷಧಿ ಪದಾರ್ಥಗಳಿದೆ. ಅಂದ್ರೆ ಗಿಡಮೂಲಿಕೆಗಳಿದೆ. ಮತ್ತೆ ಮನೆಯಲ್ಲಿ ನಾವು ದಿನನಿತ್ಯ ಎಷ್ಟೊಂದು ಸಾಂಬಾರು ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಅದನ್ನೆಲ್ಲ ಉಪಯೋಗಿಸಿ ನಾವು ಕಷಾಯವನ್ನು ರೆಡಿ ಮಾಡ್ಕೋಬಹುದು. ನಾನೀಗ ಇವತ್ತಂದ್ರೆ ನಾನು ಟೋಟಲ್ ಆಗಿ ಒಂದಿಷ್ಟು ಐಟಮ್ ಅನ್ನು ಹಾಕಿ ಕಷಾಯ ಪುಡಿ ಹೇಗೆ ಮನೆ ತಯಾರಿಟ್ಕೊಳ್ಳೋದು ಅಂತಂದು ಹೇಳ್ತೀನಿ. ಏನಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ನೋಡಿದ್ರೆ ದಿಢೀರಂತ ಜ್ವರ ಬಂತು, ತಲೆನೋವು ಬಂತು ಅಥವಾ ಕೆಮ್ಮು ಬಂತು ಅಂದ್ರೆ ಮನೆಯಲ್ಲೇ ಸಣ್ಣ ಪುಟ್ಟ ಸಾಂಬಾರ್ ಪದಾರ್ಥಗಳು ಇರ್ತಾ ಇತ್ತು ಅಥವಾ ಗಿಡಮೂಲಿಕೆಗಳು ಇರ್ತಾ ಇತ್ತು. ಅದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರು, ಅಲ್ಲೇ ಮನೆಯಲ್ಲೇ ಕಷಾಯವನ್ನು ತಯಾರು ಮಾಡ್ಕೊಂಡು ಅಲ್ಲೇ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡ್ಕೊತಾರೆ. ಆದ್ರೆ ಈಗಿನಲ್ಲಿ ಆಧುನಿಕ ಕಾಲದಲ್ಲಿ ಹೇಗಾಗೋಗಿದೆ ಅಂದ್ರೆ ಮಾಡ್ಕೊಳಕ್ ಟೈಮ್ ಇರಲ್ಲ. ಅಂದ್ರೆ ಏನೇನೋ ಸಮಸ್ಯೆಗಳು ಮನೆಯಲ್ಲಿ. ಅಂದ್ರೆ ಸೋಮಾರಿತನ ಇರ್ಬೋದು, ಯಾರ್ ಮಾಡ್ತಾರೆ ಅನ್ನೋ ಒಂದು ಭಾವನೆ, ಅಥವಾ ಇದರಿಂದ ಕಡಿಮೆ ಆಗುತ್ತಾ ಈ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದಲ್ಲ ಅನ್ನೋ ಒಂದು ಮನೋ ಒಂದು ಮನೋ ಅಂಶ ಅಂತ ಹೇಳ್ತೀವಿ, ಅದು ಇರ್ಬೋದು. ಅದಕ್ಕೋಸ್ಕರ ನಾವು ಆದಷ್ಟು ಮನೆಯಲ್ಲೇನೆ ಕಷಾಯ ಪುಡಿ ಅಂದ್ರೆ ಶುದ್ಧವಾಗಿನೇ ನಾವು ಮನೆಯಲ್ಲಿ ಹೇಗೆ ಕಷಾಯ ಪುಡಿಯನ್ನು ತಯಾರು ಮಾಡ್ಕೋಬಹುದು, ಅದರಿಂದ ಹೇಗೆ ಸಮಸ್ಯೆಗಳಿಂದ ದೂರ ಆಗ್ಬೋದು ಅಂತ ಹೇಳ್ತೀನಿ. ಕಷಾಯ ಅಂದ್ರೆ ಒಂದೇ ಮೂಲಿಕೆ ಅಥವಾ ಮೂಲಿಕೆಗಳ ಗುಂಪಿಗೆ ಸೇರಿದ ಕಾಡೆ ಅಥವಾ ನೀರಿನ ಸಾರವನ್ನು ಸೂಚಿಸುತ್ತೆ ಅಂತ ಹೇಳ್ತೀವಿ. ಇದನ್ನು ಅಜೀರ್ಣ, ಕೆಮ್ಮು, ನೆಗಡಿ ಇತ್ಯಾದಿಗಂತ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ವಾಗಿ ಬಳಸಲಾಗ್ತಾ ಇದೆ. ಇದು ಅನೇಕ ಕಷಾಯಗಳು ಬಹಳ ಕಹಿ ರೂಪದಲ್ಲಿ ಇರುತ್ತೆ. ಅಂದ್ರೆ ಒಂದೊಂದು ತುಂಬಾ ಕಹಿ ಇರುತ್ತೆ. ಅದನ್ನ ನಾವು ಸ್ವಲ್ಪ ಬೆಲ್ಲ ಹಾಕಿ ಮಾಡಿ ಅದನ್ನ ನಾವು ಸಿಹಿಯಾಗಿ ಮಾಡ್ಕೊಂಡು ಕುಡಿಬಹುದು. ಇದು ಇತರ ಭಾರತ ಅಥವಾ ಇತರ ಸಂಸ್ಕೃತಿಯನ್ನು ವಾತ ಅಥವಾ ಕಾಡ ಅಂತ ನಾವು ಇದನ್ನ ಕರಿತೀವಿ. ಈ ಕಷಾಯವನ್ನು ತಯಾರು ಮಾಡ್ಲಿಕ್ಕೆ ಸರಳವಾಗಿ ನಮ್ಮನೇಲೆ ಪದಾರ್ಥಗಳೆಲ್ಲ ಇರುತ್ತೆ ಅಥವಾ ನಮ್ಮ ಸುತ್ತಮುತ್ತಲ ಇರುತ್ತೆ. ಇಲ್ಲ ಆಯುರ್ವೇದಿಕ್ ಶಾಪ್ ಅಲ್ಲಿ ಕೂಡ ಗಿಡಮೂಲಿಕೆಗಳು ಸಿಗುತ್ತೆ. ನಾವು ಅದನ್ನ ತಂದು ಶುದ್ಧವಾಗಿ ನಮ್ಮ ಮನೆಯಲ್ಲೇ ಮಾಡ್ಬೋದು. ಅಂದ್ರೆ ನಾವು ಬೇರೆ ಯಾರೋ ರೆಡಿ ಮಾಡಿಟ್ಟು ಅಂತ ಪದಾರ್ಥ ಅಂದ್ರೆ ಕಷಾಯ ಪುಡಿ ತರೋಕ್ಕಿಂತ ನಾವು ಮನೆಯಲ್ಲೇ ಶುದ್ಧವಾಗಿ ನಾವು ನಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು. ಅದೇ ಈಗ ಅಂದ್ರೆ ನಾವ್ ಹೆಚ್ಚಾಗಿ ಏನ್ ಹೇಳ್ತಾ ಇರ್ತೀವಿ ಅಂದ್ರೆ ಕಾಫಿ ಕುಡಿದ್ರೆ ಹೀಟ್ ಆಯ್ತು ಅಂತ ಹೇಳ್ತೀವಿ, ಟೀ ಕುಡಿದ್ರೆ ಪಿತ್ತ ಆಯ್ತು ಅಂತ ಹೇಳ್ತೀವಿ. ಆದ್ರೆ ಕಷಾಯ ಒಂದ್ಸತಿ ಕುಡಿದ್ ನೋಡಿ. ಅಂದ್ರೆ ಅದು ಆಯುರ್ವೇದದಲ್ಲಿ ನಾವು ಸಮಧಾತು ಅಂತ ಹೇಳ್ತೀವಿ. ಅದರಲ್ಲಿ ಹೀಟು ಇಲ್ಲ ಮತ್ತೆ ಪಿತ್ತನೂ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ತಂಪು ಇಲ್ಲ, ಅದು ಸಮವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಈಗ ಈ ಮನೆಯಲ್ಲೇ ನಾವು ಮಾಡ್ಕೊಂಡ್ರೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು. ನಮ್ಮಲ್ಲಿ ಒಂಥರ ಚೈತನ್ಯ ಬರುತ್ತೆ ಪ್ರತಿದಿನ ನಾವು ಈ ಕಷಾಯ ಕುಡಿತಾ ಬಂದ್ರೆ. ಅದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಎಷ್ಟು ಐಟಮ್ ಹಾಕಿ ನಾವು ಮಾಡೋದಂತ ನಾ ಹೇಳ್ತೀನಿ. ಅಂದ್ರೆ ಅಡಿಗೆ ಮನೆ ಒಂಥರ ಆಸ್ಪತ್ರೆ ಅಂತ ಹೇಳ್ತೀವಿ, ಆಹಾರವೇ ಒಂದು ಔಷಧ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಯಾವ್ಯಾವ ಗಿಡಮೂಲಿಕೆಗಳಿಂದ ಅಥವಾ ಯಾವ್ಯಾವ ಸಾಂಬಾರ ಪದಾರ್ಥಗಳಿಂದ ನಾವು ತಯಾರು ಮಾಡ್ಕೋಬೋದನ್ನ ಹೇಳ್ತಾ ಇರ್ತೀನಿ. ಈಗ ಕಷಾಯ ಪುಡಿ ತಯಾರಿಕೆಗೆ ಅರ್ಧ ಕಪ್ ಕೊತ್ತಂಬರಿ ಬೀಜ ತಗೊಳ್ಬೇಕು. ಹಾಗೆ ಅರ್ಧ ಕಪ್ಪು ಕೊತ್ತಂಬರಿ ಬೀಜ ತಗೊಂಡಾಗ 1/4 ಕಪ್ಪು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಬೀಜ ತಗೊಳ್ಬೇಕು, 1 ಟೀ ಸ್ಪೂನ್ ಅಷ್ಟು ಕರಿಮೆಣಸು ಅಂದ್ರೆ ಪೆಪ್ಪರ್ ಅಂತ ಹೇಳ್ತೀವಲ್ಲ, ಕಾಳು ಮೆಣಸು, ಅದನ್ನ ತಗೊಳ್ಬೇಕು. 1 ಅಥವಾ 2 ಜಾಯಿಕಾಯಿ. ಅಂದ್ರೆ ಅದು ಜಾಯಿಕಾಯಿ ಸ್ವಲ್ಪ ನಿದ್ದೆಗೆ ರಾಮಬಾಣ ಅಂತ ಹೇಳ್ತೀವಿ, ನಿದ್ದೆ ಬರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ 2 ಉದ್ದದ ಅರಿಶಿಣ ಬೇರು,
ಅಂದ್ರೆ ಅದು ಪೌಡರ್ ಹಾಕೋಕ್ಕಿಂತನೂ ಅರಿಶಿಣ ಕೊಂಬು ಹಾಕೋದು ತುಂಬಾ ಉತ್ತಮ. ಹಾಗೆ ಒಣಗಿದ ಶುಂಠಿ ಅಂದ್ರೆ 2 ಹೆಸರು ಒಣಗಿದ ಶುಂಠಿ ಇದ್ರೆ ಸಾಕಾಗುತ್ತೆ. 4 ರಿಂದ 5 ಏಲಕ್ಕಿ ಅಂದ್ರೆ ಫ್ಲೇವರಿಗೆ, ಅಂದ್ರೆ ನಮ್ಗೆ ಅಂದ್ರೆ ಫ್ಲೇವರ್ ಬೇಕು ಕುಡಿಲಿಕ್ಕೆ ಆಗಲಿಲ್ಲ ಅಂತ ಆದ್ರೆ ನಾವೊಂದು ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ ಮತ್ತೆ ಲವಂಗವನ್ನು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಬೇಡ ನಮ್ಗೆ ಏಲಕ್ಕಿ ಅಂತ ಅನ್ಸಿದ್ರೆ ಹಾಗೇನು ಮಾಡ್ಕೊಳ್ಬಹುದು. ಆಮೇಲೆ ಬಡೆ ಸೊಪ್ಪು ಅಂದ್ರೆ ಸೋಂಪು ಅಂತ ನಾವ್ ಏನ್ ಹೇಳ್ತೀವ ಅದು ಅದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಬಾಡಿಯನ್ನು ಗಟ್ಟಿ ಮಾಡುತ್ತೆ. ಅಂದ್ರೆ ನಮ್ಗೆ ಚೈತನ್ಯಯುತವಾಗಿರ್ಲಿಕ್ಕೆ ಅದು ಬಡೆ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ 8 ರಿಂದ 10 ಅಶ್ವಗಂಧ. ಅಶ್ವಗಂಧ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಅಂದ್ರೆ ನರಗಳ ದೌರ್ಬಲ್ಯ ಇದ್ದವರು, ಮುಟ್ಟಿನ ಸಮಸ್ಯೆ ಎಲ್ಲ ಇದ್ದವರಿಗೆಲ್ಲ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಸರ್ವರೋಗ ನಿವಾರಣೆ ಅಂತಾನು ಒಂಥರ ಹೇಳ್ಬೋದು ಅಶ್ವಗಂಧಕ್ಕೆ. ಹಾಗೆ 8 ರಿಂದ 10 ಮಧುಮಿಷ್ಟಿ ಅಂದ್ರೆ ಜ್ಯೇಷ್ಠ ಮದ್ದು ಅಂತ ಹೇಳ್ತೀವಲ್ಲ ಅದು ಅದು ಕಫಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಜ್ಯೇಷ್ಠ ಮದ್ದು ಅಂದ್ರೆ ಚಿಕ್ಕ ಮಕ್ಕಳಿಂದ ಒಂದು ವಯಸ್ಸಾದವರಿಗೂ ಕೂಡ ಅದು ಆ ತುಂಬಾ ಕೆಲಸ ಮಾಡುತ್ತೆ. ಕಫ ಅಂದ್ರೆ ಕೆಮ್ಮು ಇರುತ್ತಲ್ಲ, ಒಣ ಕೆಮ್ಮು ಅಂತ ನಾವೇನ್ ಹೇಳ್ತೀವೋ ಅದನ್ನ ನಿವಾರಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಚಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಲೈಟ್ ಆಗಿ ಒಂದು ಪೀಸ್ ಚಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದು. ಅದು ಶುಗರ್ ಇರೋರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಹಿಪ್ಪಲಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಂದ್ರೆ ಒಂಥರ ನಾವು ಲಾಂಗ್ ಪೆಪ್ಪರ್ ಅಂತ ಹೇಳ್ತೀವಿ ಅದನ್ನ. ಕಾಳ್ಮೆಣಸಿನ ಹಾಗೇನೆ ಅದು ಕೆಲಸ ಮಾಡುತ್ತೆ, ಉದ್ದವಾಗಿರುತ್ತೆ. ಅದು ತುಂಬಾ ಕೆಲಸ ಈ ಹಿಪ್ಲಿ ಅಂದ್ರೆ ಕೆಮ್ಮು ಕಫ ಮಕ್ಕಳಿಗಂತೂ, ಈ ಚಿಕ್ಕ ಮಕ್ಕಳಿಗೆ ಕೆಮ್ಮು ಕಫ ಆಗಿರುತ್ತಲ್ಲ, ಹಿಪ್ಲಿಯನ್ನು ನಾವು ಹಾಗೆ ಒಂದು ಇದರಲ್ಲಿ ತೆಗೆದು ಅದರ ರಸವನ್ನು ಜೇನುತುಪ್ಪದೊಂದಿಗೆ ಮಕ್ಕಳಿಗೆ ಕುಡಿಸ್ತಾ ಬಂದ್ರೆ ಅದ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಕಫವನ್ನು ನೀರ್ ಮಾಡುತ್ತೆ, ಹೊರಗಡೆ ಹಾಕ್ಲಿಕ್ಕೆ ಆಗುತ್ತೆ. ಅವಾಗ ಅವ್ರಿಗೆ ಈ ತರ ಕೆಮ್ಮುಗಳು ಬರಲ್ಲ, ಆ ಕೆಮ್ಮುಗಳನ್ನ ಅದ್ರಲ್ಲಿ ಕಂಟ್ರೋಲ್ ಮಾಡ್ಬೋದು. ಅಥವಾ ಮತ್ತೆ ನೆಗ್ಗಿನ ಮುಳ್ಳು ಅಂತ ಹೇಳ್ತೀವಿ, ಟ್ರಿಬಿಲಸ್ ಅಂತ ಹೇಳ್ತೀವಿ ನಾವು. ಒಣಗಿದ ಚರ್ಮದವರಿಗೆ ಆ ನೆಗ್ಗಿನ ಮುಳ್ಳು ತುಂಬಾ ಕೆಲಸ ಮಾಡುತ್ತೆ. ಮತ್ತೆ ಅದು ಹೇಗೆ ಅಂದ್ರೆ ಇದು ಮೂತ್ರಕೋಶದಲ್ಲಿ ಕಲ್ಲಿದ್ರೆ ಕೆಲಸ ಮಾಡುತ್ತೆ. ಮತ್ತೆ ಅದು ತುಂಬಾ ತಂಪು ನೆಗ್ಗಿನ ಮುಳ್ಳು. ಇದಿಷ್ಟು ಪದಾರ್ಥಗಳನ್ನು ನಾವು ಉಪಯೋಗಿಸಿ ಕಷಾಯ ಪುಡಿಯನ್ನು ನಾವು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಇದು ಹಿಪ್ಲಿ ಮತ್ತೆ ಜ್ಯೇಷ್ಠ ಮದ್ದು ಅದೆಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ, ಅದೆಲ್ಲ ನಮ್ಗೆ ಸಿಗ್ಲಿಲ್ಲ ಅಂತ ಅನ್ಸಿದ್ರೆ ಮನೆಯಲ್ಲೇ ಸಿಗುವ ಸಣ್ಣ ಪುಟ್ಟ, ಈಗ ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ, ಹಾಗೆ ಕಾಳು ಮೆಣಸು, ಆಮೇಲೆ ಶುಂಠಿ, ಅದೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದೆಲ್ಲ ಅಂದ್ರೆ ಡೈಲಿ ಸಿಗುವಂತ ವಸ್ತುಗಳು. ಅದನ್ನೆಲ್ಲ ಹಾಕಿ ಕಷಾಯ ಪುಡಿ ನಾವು ತಯಾರಿ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನಾನು ಈಗ ಆಯುರ್ವೇದಿಕ್ ಶಾಪ್ ಅಲ್ಲಿ ಹೋಗಿ ತಂದು ಇದನ್ನೆಲ್ಲ ಹಾಕಿ ತಯಾರು ಮಾಡ್ಕೊಳ್ತೀನಿ ಅಂದ್ರೆ ತುಂಬಾ ಅತ್ಯುತ್ತಮ. ಈ ಎಲ್ಲದ್ರಲ್ಲೂ ನಮ್ಗೆ ರೋಗ ನಿರೋಧಕ ಶಕ್ತಿ ಅಂದ್ರೆ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಳ್ಳೇದಾಗುತ್ತೆ. ಯಾವುದೇ ಕಾಯಿಲೆಗಳೇ ಬಂದ್ರು ನಾವು ಅದನ್ನ ಹೋರಾಡ್ಬಹುದು. ಅಂದ್ರೆ ತುಂಬಾ ಸಣ್ಣ ಪುಟ್ಟ ಈಗ ವೈರಸ್ನಿಂದ ಹೋರಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕಷಾಯದ ಪುಡಿ. ಇದನ್ನ ಹೇಗೆ ತಯಾರು ಮಾಡೋದು ಅಂದ್ರೆ ಪ್ರತಿಯೊಂದನ್ನು ಈಗ ಶುದ್ಧವಾಗಿರ್ಬೇಕು ಅಂದ್ರೆ ಕೊತ್ತಂಬರಿ ಬೀಜನೆಲ್ಲ ಸ್ವಲ್ಪ ಮನೆಯಲ್ಲಿ ತಂದು ತೊಳೆದು ಅದನ್ನ ಬಿಸಿನಲ್ಲಿ ಒಣಗಿಸಿ ಮಾಡ್ಕೊಳ್ಳೋದು ತುಂಬಾ ಅತ್ಯುತ್ತಮ. ಇಲ್ಲ ನಮ್ಗೆ ಆಗ್ಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಹಾಗೆ ಯೂಸ್ ಮಾಡ್ಬೋದು. ಅದನ್ನ ಸ್ವಲ್ಪ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಿಸಿದ್ರೆ ಅದು ಶುದ್ಧವಾಗುತ್ತೆ. ಅದೇ ತರ ಜೀರಿಗೆನು ಮೆಂತೆ ಅದೆಲ್ಲ ಮಾಡ್ಬೋದು. ಆದ್ರೆ ಈ ಜ್ಯೇಷ್ಠ ಮದ್ದು ಅದನ್ನೆಲ್ಲ ತೊಳಿಲಿಕ್ಕೆ ಆಗಲ್ಲ, ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಬೋದು, ಧೂಳಿದ್ರೆ ತೆಗಿಬಹುದು, ಡಸ್ಟ್ ಎಲ್ಲ ಇದ್ರೆ ತೆಗೆದು ಅದನ್ನ ಯೂಸ್ ಮಾಡ್ಬೋದು. ಇದನ್ನ ಹೇಗೆ ಅಂದ್ರೆ ನಾವು ಅಂದ್ರೆ ಒಲೆ ಮೇಲೆ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಬೇಕು. ಅಂದ್ರೆ ದೊಡ್ಡದಾಗಿ ಉರಿ ಮಾಡ್ಕೊಂಡ್ರೆ ಏನಾಗುತ್ತೆ, ಅದು ಮೇಲ್ಗಡೆ ಮಾತ್ರ ಕತ್ತಿದ ತರ ಆಗಿರುತ್ತೆ, ಒಳಗಡೆ ಅದು ಫ್ರೈ ಆಗಿರಲ್ಲ. ಅದೇನಾಗುತ್ತೆ ತುಂಬಾ ಲಾಂಗ್ ಅಂದ್ರೆ ತುಂಬಾ ದಿನವರೆಗೆ ನಾವು ಸ್ಟಾಕ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಬೇಗ ಹಾಳಾಗುತ್ತೆ, ಹುಳಗಳಾಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಒಂಥರ ಮುದ್ದೆ 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 ಆಗ್ಬಿಡುತ್ತೆ, ಅದನ್ನ ಹಂಗ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಅದ್ರ ಫ್ಲೇವರೇ ಇರಲ್ಲ ಅದು. ಅದಕ್ಕೋಸ್ಕರ ನಾವು ಸಣ್ಣ ಉರಿಯಲ್ಲಿ ಅದನ್ನ ಅಂದ್ರೆ ಹುರಿತಾ ಇರ್ಬೇಕು. ಸ್ವಲ್ಪ ಗೊತ್ತಾಗುತ್ತೆ ಅದು ಬ್ರೌನಿಶ್ ಕಲರ್ಗೆ ಬಂದ ತಕ್ಷಣ ನಾವು ಹುರಿಯೋದು ನಿಲ್ಸ್ಬಹುದು. ಅದನ್ನು ಒಂದೊಂದನ್ನು ಸಪರೇಟ್ ಆಗಿ ಹುರ್ಕೋಬೇಕು. ಅದೇ ತರ ಜೀರಿಗೆ ಹುರ್ಕೋಬೇಕು, ಆಮೇಲೆ ಮೆಂತೆ ಹುರ್ಕೋಬೇಕು ಪ್ರತಿಯೊಂದು. ಅದೇ ತರ ಈ ಬೇರೆಲ್ಲ ಹುರಿಯೋದು ಬೇಡ, ಅದನ್ನ ಒಂದು ಜಜ್ಜೋ ಅಂತ ಒಂದು ಕಲ್ಲಲ್ಲಿ ಜಜ್ಕೊಂಡು ಸ್ವಲ್ಪ ಪೌಡರ್ ಮಾಡಿ ಮಿಕ್ಸಿಯಲ್ಲಿ ಹಾಕೋಬಹುದು. ಅದೆಲ್ಲ ನಾವು ಒಂದ್ಸತಿ ಎಲ್ಲ ಹುರಿದು ಇಟ್ಟು ತಣ್ಣಗಾದ ತಕ್ಷಣ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು. ಅಂದ್ರೆ ತರಿ ತರಿ ಅಂತ ರುಬ್ಬಾರ್ದು, ತುಂಬಾ ನುಣ್ಣಗೆ ಇರ್ಬೇಕು ಪೌಡರ್. ಯಾಕಂದ್ರೆ ನಾವು ಅದು ಒಲೆ ಅಂದ್ರೆ ನೀರಿನಲ್ಲಿ ಕುದಿಸಿದಾಗ ಅದ್ರದ್ದು ಅಂಶ ಕ್ಲೀನ್ ಆಗಿ ಬಿಟ್ಟುತ್ತೆ. ಮತ್ತೆ ಅದನ್ನ ನಾವು ಅಂದ್ರೆ ಪುಡಿಯನ್ನು ಸಹ ನಾವು ಯೂಸ್ ಮಾಡ್ಬೋದು, ಸೋಸುವಂತ ಒಂದು ಪ್ರಮೇಯ ಇರಲ್ಲ. ಯಾಕಂದ್ರೆ ಅದು ಹೊಟ್ಟೆಗೆ ಎಷ್ಟು ಹೋಗುತ್ತೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತಲ್ವಾ, ಅದಕ್ಕೋಸ್ಕರ ಸೋಸೋದು ಬೇಡ. ಅಂದ್ರೆ ಸಣ್ಣವಾಗಿ ನಾವು ತರಿ ಇರೋಕ್ಕಿಂತ ನುಣ್ಣಗೆ ರುಬ್ಬಿದಾಗ ಅದನ್ನ ಏನಾಗುತ್ತೆ ಪೌಡರು ನಾವು ಹಾಗೇನೆ ಕುಡಿಬಹುದು ಅದನ್ನ. ಮತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಅಂದ್ರೆ ನಮ್ಗೆ ಇದನ್ನು ಕುಡಿದ್ರೆ ಹಾಗಾಯ್ತು ಅಥವಾ ಈ ಅಶ್ವಗಂಧ ತಗೊಂಡ್ರೆ ಹಾಗಾಯ್ತು, ಏನು ಸೈಡ್ ಎಫೆಕ್ಟ್ ಏನು ಇಲ್ಲ.
ನಾವ್ ಎಲ್ಲದನ್ನು ಹಾಕಿ ಒಂದೇ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡ್ಕೊಂಡು ನಮ್ಗೆ ಬೇಕಾದಾಗ ಇದನ್ನ ಕುಡಿಬಹುದು. ಹಾಗೆ ಇದನ್ನೆಲ್ಲ ಒಂದು ಮಾಡಿ ತಯಾರು ಮಾಡಿ ಒಂದು ಪೌಡರ್ ಮಾಡಿ ಇಟ್ಕೊಳ್ತೀವಿ. ಇದನ್ನ ಹೇಗೆ ಮಾಡೋದು ಅಂದ್ರೆ, ನಾವು ನೀರು ಅಂದ್ರೆ ಒಂದು ಲೋಟ ನೀರು ಅಂತ ಇಟ್ಕೊಳ್ಳಿ. ಒಂದು ಲೋಟ ನೀರನ್ನು ನಾವು ಬಿಸಿ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ನೀರು ಕುದ್ದು ಆದ ತಕ್ಷಣ ನಾವೇನ್ ಮಾಡ್ಬೇಕು, ಈ 1 ಟೇಬಲ್ ಸ್ಪೂನ್ ಅಷ್ಟು ಈ ಕಷಾಯ ಪೌಡರ್ ಅನ್ನು ಹಾಕ್ಬೇಕು. ಕಷಾಯ ಪೌಡರ್ ಹಾಕಿ ಅದು ಚೆನ್ನಾಗಿ ಕುದಿಸ್ಬೇಕು. ಕುದಿದ ನಂತರ ನಾವು ಹಾಲನ್ನು ಯೂಸ್ ಮಾಡ್ಬೋದು ಇದಕ್ಕೆ. ಹೇಗೆ ಹಾಲಿಂದ ತುಂಬಾ ಅಂದ್ರೆ ಹಾಲು ಬೇಡ ಅಂತ ಏನಿಲ್ಲ, ಹಾಲು ಯೂಸ್ ಮಾಡ್ಬೋದು. ಆ ಕುದ್ದಿದ ಅಂದ್ರೆ 1 ಲೋಟ ನೀರು ಕುದ್ದಿದ್ದು ಅರ್ಧ ಲೋಟಕ್ಕೆ ಬಂದ ತಕ್ಷಣ ಸ್ವಲ್ಪ ಹಾಲು ಹಾಕಿ ಮತ್ತೆ ಚೆನ್ನಾಗಿ ಕುದಿಸೋದು. ಕುದಿಸಿದ ತಕ್ಷಣ ಅದನ್ನ ಹಾಗೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಅದನ್ನ ಕುಡಿಬೇಕು. ಅಂದ್ರೆ ತಣ್ಣಗಾಗ್ಬಾರ್ದು. ತಣ್ಣಗಾದ ತಕ್ಷಣ ಅದೇನು ಹಾಲೆ ಹಾಕಿರೋದಕ್ಕೆ ಅದು ಕಫ ಆಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಬಿಸಿ ಇರುವಾಗ ಕುಡಿದ್ರೆ ಅದು ಕಫ ಆಗಲ್ಲ ಅಂತ ಹೇಳ್ತಾರೆ. ಬಿಸಿ ಇರುವಾಗ ಅದನ್ನು ಕುಡಿಬೇಕು. ನಮಗೆ ಅದು ಬೇಕು ಅಂದ್ರೆ ನಾವು ಅದಕ್ಕೆ ಸ್ವಲ್ಪ ಸಾವಯವ ಬೆಲ್ಲ ಹಾಕೋಬಹುದು, ಇಲ್ಲಾಂದ್ರೆ ಕಲ್ಸಕ್ಕರೆ ಅಂತ ಹೇಳ್ತೀವಿ, ಕೆಂಪು ಕಲ್ಸಕ್ಕರೆ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡೋದು. ಅದು ಕೆಂಪು ಕಲ್ಸಕ್ಕರೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಕೆಮ್ಮನ್ನ ಒಣ ಕೆಮ್ಮು ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾಶ ಮಾಡುತ್ತೆ. ಅಂದ್ರೆ ಒಣ ಕೆಮ್ಮು ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಹೆಚ್ಚಾಗಿ ಸಾವಯವ ಬೆಲ್ಲವನ್ನು ಯೂಸ್ ಮಾಡ್ತಾರೆ. ಕಷಾಯನ ಹೆಚ್ಚಾಗಿ ಮಲೆನಾಡ್ ಕಡೆ ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಾಲಿನಲ್ಲಿ ಹಾಕಿ ಬೆಲ್ಲಗಳನ್ನು ಯೂಸ್ ಮಾಡಿ ಮಾಡ್ಕೊಳ್ತಾರೆ. ಅದು ತುಂಬಾ ನಮ್ಗೆ ಹೆಲ್ಪ್ ಆಗುತ್ತೆ. ಕಷಾಯಗಳು ಬೆಲ್ಲ ಹಾಕಿದ್ದು ಕುಡಿಲಿಕ್ಕೂ ಮತ್ತೆ ತುಂಬಾ ಟೇಸ್ಟ್ ಇರುತ್ತೆ. ನಾವು ಪ್ರತಿನಿತ್ಯ ಅಂದ್ರೆ ಹೇಗೆ ಅಂದ್ರೆ ಈ ಕಾಫಿ ಮತ್ತೆ ಟೀ ಕುಡಿಯೋದ್ ಬದಲು ಇದನ್ನೇ ರೂಢಿ ಮಾಡ್ಕೊಳ್ಬಹುದು ಪ್ರತಿದಿನನು. ನಮ್ಮ ದೇಹಕ್ಕೆ ಒಂದು ತರ ಚೈತನ್ಯ ಸಿಗುತ್ತೆ. ರೋಗ ನಿರೋಧಕ ಶಕ್ತಿಯು ಕೂಡ ಇದರಲ್ಲಿ ಅಂದ್ರೆ ಹೆಚ್ಚಾಗುತ್ತೆ. ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳು ಅಂದ್ರೆ ಈಗ ಕೆಮ್ಮು ಇದೆ, ಶೀತ ಇದೆ ಅಂತ ಅಂದಾಗ ಮೆಡಿಸಿನ್ ಬೇರೆ ತಗೊಳಕ್ಕಿಂತ ಈ ಕಷಾಯದ ಪೌಡರ್ ಹೇಗೂ ಮನೆಯಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಇದನ್ನೇ ನಾವು ಕೂಡ ಅದನ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಅದನ್ನ ನಾವು ಕಡಿಮೆ ಬೇಡ ನನಗೆ ಹಾಲೇ ಬೇಡ ಅಂತ ಇದ್ದವರು ಹಾಗೆ ನೀರಿನಲ್ಲಿ ಚೆನ್ನಾಗಿ ಕುದಿಸೋದು. ಅದಕ್ಕೆ ಸ್ವಲ್ಪ ಅದನ್ನ ಆರಿದ ತಕ್ಷಣ ಅದಕ್ಕೆ ಸ್ವಲ್ಪ ಲೆಮನ್ ಬೇಕಾದ್ರೆ ಹಾಕ್ಬೋದು. ಲೆಮನ್ ಹಾಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ಹಾಗೆ ಕುಡಿಬಹುದು. ಕಷಾಯ ತರ ಅಂದ್ರೆ ಕಪ್ಪು ಸ್ವಲ್ಪ ಬ್ರೌನಿಶ್ ಇರುತ್ತೆ ಅದು. ಆ ತರನು ಯೂಸ್ ಮಾಡ್ಬೋದು. ಹಾಲ್ ಬೇಕು ಅಂದ್ರೆ ಹಾಲನ್ನು ಹಾಕಿ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾವ್ದು ಏನ್ ಸೈಡ್ ಎಫೆಕ್ಟ್ ಇರಲ್ಲ. ಈ ಎಲ್ಲಾ ಅಂದ್ರೆ ಇದನ್ನ ಎಲ್ಲಾ ಕಾಲದಲ್ಲಿಯೂ ನಾವು ಕೂಡ ಉಪಯೋಗಿಸಬಹುದು. ಅಂದ್ರೆ ಇದಕ್ಕೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಏನಿಲ್ಲ. ಎಲ್ಲಾ ಕಾಲದಲ್ಲೂ ನಾವು ಪ್ರತಿನಿತ್ಯ ಬೆಳಗ್ಗೆ ಕಾಫಿ ಇರುತ್ತೆ, ಟೀ ಕುಡಿಯೋದ್ ಬದಲು ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಇದು ಅನೇಕ ಲಾಭಗಳನ್ನ ಉಂಟು ಮಾಡುತ್ತೆ. ಅಂದ್ರೆ ಸಣ್ಣ ಪುಟ್ಟ ತಲೆನೋವು, ಕೆಮ್ಮು, ಜ್ವರ, ಶೀತ, ಆಮೇಲೆ ಸ್ವಲ್ಪ ಗಂಟ್ಲು ನೋವಿದ್ರೆ, ಮೈಕೈ ನೋವಿದ್ರೆ, ಆಮೇಲೆ ಅಜೀರ್ಣ, ಪಿತ್ತ ಅಂದ್ರೆ ಪಿತ್ತದಿಂದ ನಾವು ವಾಂತಿ ಆಗೋದು ಅಂತ ಏನ್ ಹೇಳ್ತೀವಲ್ಲ, ಆ ತರ ಪಿತ್ತದಿಂದ ಏನೇನೋ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾ ಇರುತ್ತೆ. ಆ ಸಮಸ್ಯೆಗಳಿಗೆ ಕೂಡ ಈ ಕಷಾಯವನ್ನು ನಾವು ಯೂಸ್ ಮಾಡ್ಬೋದು. ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಹಾಗೆ ನಾವು ಇದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ನಾವು ನೋಡ್ಕೊಂಡ್ ಮಾಡ್ಬೇಕು. ಅಂದ್ರೆ ಶುದ್ಧವಾಗಿ ಮಾಡ್ಬೇಕು. ಸ್ವಲ್ಪ ಒದ್ದೆ ಎಲ್ಲ ಕೈ ಎಲ್ಲ ಒದ್ದೆ ಆಗಿದ್ರೆ ಅದನ್ನ ಮಾಡ್ಬಾರ್ದು. ಯಾಕಂದ್ರೆ ಅದು ನಾವು ಒದ್ದೆ ಕೈಯಲ್ಲಿ ಮುಟ್ಟಿದ್ರೆ ಏನಾಗುತ್ತೆ, ಅಂದ್ರೆ ಸಾಂಬಾರ್ ಪದಾರ್ಥಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಶುದ್ಧವಾಗಿ ಮಾಡಿ, ಸ್ವಲ್ಪ ನೀರೆಲ್ಲ ಅವಾಯ್ಡ್ ಮಾಡ್ಕೊಂಡು ಮಾಡೋದು ತುಂಬಾ ಅತ್ಯುತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಂದ್ರೆ ಇದನ್ನ ಅತಿಯಾಗಿ ಕುಡಿದ್ರು ಅಮೃತವು ವಿಷ ಅಂತ ಹೇಳ್ತೀವಲ್ಲ, ಹಾಗೆ ಅಂದ್ರೆ ನನಗೆಪ್ಪ ಇವತ್ತು ಬೇಗ ನನ್ ಸ್ವಲ್ಪ ಮೈಕೈ ನೋವಿದೆ, ಒಂದೇ ದಿನದಲ್ಲಿ ಕಡಿಮೆ ಆಗ್ಲಿ ಅಂತ ಪದೇ ಪದೇ ಅದನ್ನೇ ಕುಡಿತಾ ಇರಬಾರ್ದು. ಅದಕ್ಕೂ ಸ್ವಲ್ಪ ಲಿಮಿಟ್ ಇದೆ. ಆಯುರ್ವೇದದಲ್ಲೂ ಹೇಳ್ತಾರೆ, ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಕುಡಿಯೋದು ತುಂಬಾ ಉತ್ತಮ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸತಿ ಕುಡಿಯೋದು, ರಾತ್ರಿ ಮಲಗೋಕ್ಕಿಂತ ಮೊದಲು ಒಂದ್ಸತಿ ಕುಡಿಯೋದು ತುಂಬಾ ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹಾಗೆ ಹೇಳ್ತಾ ಇದ್ರು, ಕಷಾಯವನ್ನು ಹೀಗೆ ಕುಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕುಡೀರಿ, ಮಧ್ಯಾಹ್ನ ಅಂದ್ರೆ ಈವ್ನಿಂಗ್ ಟೈಮ್ ಒಂದ್ಸತಿ ಕುಡಿದ್ರೆ ಬೇಕಾದ್ರೆ, ಇಲ್ಲ ಈವ್ನಿಂಗ್ ಆಗ್ಲಿಲ್ಲ ಅಂದ್ರೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಮ್ಮೆ ಕುಡ್ದು ಮಲ್ಕೊಳ್ಳಿ. ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಅಂತ ಹೇಳ್ತಾ ಇದ್ರು. ಅದೇ ನಾವು ಆತರ ಮಾಡ್ಕೊಂಡ್ರೆ ನಾವು ಎಷ್ಟೋ ಸಣ್ಣ ಪುಟ್ಟ ಕಾಯಿಲೆಗಳನ್ನ ನಾವು ನಿವಾರಿಸ್ಕೊಳ್ಳಕ್ಕೆ ತುಂಬಾ ಸಹಾಯ ಆಗುತ್ತೆ. ಎಷ್ಟೊಂದು ಸಾಂಬಾರ ಪದಾರ್ಥಗಳಿದೆ ನಮ್ಮ ಸುತ್ತಮುತ್ತಲ ಇದೆ, ಗಿಡಮೂಲಿಕೆಗಳಿದೆ. ಅಂದ್ರೆ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು ಅಂತ. ಅಂದ್ರೆ ಈಗ ಇಂಗ್ಲಿಷ್ ಮೆಡಿಸಿನ್ ಮೊರೆ ಹೋಗೋದ್ಕಿಂತ ಆಯುರ್ವೇದದಲ್ಲಿ ಸಿಗುವಂತ ಔಷಧಿಗಳನ್ನೇ ನಾವು ಅಂದ್ರೆ ಮನೆಯಲ್ಲಿ ಯೂಸ್ ಮಾಡ್ಕೊಂಡು ನಮ್ಮ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಹುಷಾರ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಇದನ್ನ ನೀವ್ ಈ ತರನೇ ಮಾಡ್ಕೋಬೇಕು ಅಂತ ಏನೋ ಇಲ್ಲ. ಅಂದ್ರೆ ಇಷ್ಟು ಐಟಮು ಹಾಕಿ ಒಂದೇ ಸರಿನೇ ಮಾಡಿ ನಾನು ಇಟ್ಕೊಳ್ಳೋದ ಅಂತ ಏನ್ ಬೇಡ. ಪ್ರತಿಯೊಂದನ್ನು ನೀವು ಪ್ರತಿಯೊಂದು ಕಾಯಿಲೆ ಬಂದಾಗ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಒಂದೊಂದನ್ನೇ ಕೂಡ ಯೂಸ್ ಮಾಡುದು. ಈಗ ಜ್ಯೇಷ್ಠ ಮದ್ದು ಅಂತ ಹೇಳ್ತೀವಿ. ಆ ಜ್ಯೇಷ್ಠ ಮದ್ದನ್ನು ನೀವು
ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಹಾಗೆ ಅದೊಂದನ್ನೇ ಬೇಕಾದ್ರೆ ನೀವು ಕಷಾಯ ಮಾಡಿ ಕುಡಿಬಹುದು. ತುಂಬಾ ಕೆಮ್ಮಿದೆ ಅಂತಿದ್ದಾಗ, ಶೀತ ಇದೆ ಅಂತ ಇದ್ದಾಗ ಅದೊಂದನ್ನೇ ಸಪರೇಟ್ ನೀರಲ್ಲಿ ಚೆನ್ನಾಗಿ ಕುದಿಸೋದು, ಅದಕ್ಕೊಂದ್ ಸ್ವಲ್ಪ ಬೆಲ್ಲ ಹಾಕೋದು, ಹಾಗೆ ಕುಡಿತಾ ಇರೋದು. ಅಂದ್ರೆ 2 ಟೈಮ್ಸ್ ಡೇಲಿ 1-2 ಟೈಮ್ಸ್ ಕುಡಿಯೋದು ತುಂಬಾ ಒಳ್ಳೆಯದು. ಪ್ರತಿಯೊಂದನ್ನು ಹಾಗೆ, ಈಗ ಕೊತ್ತಂಬರಿ ಬೀಜ ಅಂತ ಇಟ್ಕೊಳ್ಳಿ, ಧನಿಯಾ, ಅದನ್ನು ಕೂಡ ನಾವು ಹೇಗೆ ಅಂದ್ರೆ ಅದೊಂದೇ ಚೆನ್ನಾಗಿ ಕುದಿಸೋದು, 1 ಲೋಟ ನೀರಿದ್ರೆ ಅರ್ಧ ಲೋಟಕ್ಕೆ ಬೆರೆಸೋದು. ಅದಕ್ಕೆ ಸ್ವಲ್ಪ ನಮ್ಗೆ ಫ್ಲೇವರಿಗೆ ಬೇಕಾದ್ರೆ ಸ್ವಲ್ಪ ಜೀರಿಗೆನೂ 1-2 ಹಾಕೊಳ್ಬಹುದು, ಇಲ್ಲ ಅಂದ್ರೆ ಬೇಡ. ಹಾಗೆ ಅದೊಂದೇ ಕುಡಿ. ಅದು ಈ ಪದೇ ಪದೇ ನಮ್ಗೆ ಜ್ವರ ಬಂದಿರುತ್ತೆ, ಜ್ವರದಿಂದ ತುಂಬಾ ಸುಸ್ತಾಗಿರ್ತೀವಿ. ಆ ಸುಸ್ತಾದ ಸಮಯದಲ್ಲಿ ನಾವು ಈ ಕೊತ್ತಂಬರಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಾವು ತುಂಬಾ ಅಂದ್ರೆ ಬಲ ಬರುತ್ತೆ, ಅಂದ್ರೆ ಶಕ್ತಿವಂತರಾಗ್ತಾ ಇರ್ತೀವಿ, ಚೈತನ್ಯ ಬರುತ್ತೆ ನಮ್ ದೇಹಕ್ಕೆ. ಅವಾಗ ಅಂದ್ರೆ ಸುಸ್ತಾಗಲ್ಲ. ಅದನ್ನ ಉಪಯೋಗಿಸ್ಬೋದು ಪ್ರತಿಯೊಂದು. ಈ ಹಿಪ್ಪಲಿ ಅಂತ ಹೇಳ್ತೀವಿ, ಹಿಪ್ಲಿನೂ ಕೂಡ ಮಕ್ಕಳಿಗೆ ತುಂಬಾ ಕೆಲಸ ಮಾಡುತ್ತೆ. ಮಕ್ಕಳಿಗೆ ತುಂಬಾ ಕಫ ಆಗಿರುತ್ತೆ, ಅವಾಗ ಏನಾಗುತ್ತೆ, ಅದನ್ನ ತೆಗೆದು ಅದ್ರೊಂದ್ ಸ್ವಲ್ಪ ಜೇನುತುಪ್ಪದಲ್ಲಿ ಹಾಕಿ ನಾವು ಮಕ್ಕಳಿಗೆ ತಿನ್ನಿಸ್ತಾ ಬಂದ್ರೆ ಅದು ಏನಾಗುತ್ತೆ, ಕಫಗಳನ್ನ ನೀರ್ ಮಾಡ್ತೀವಿ. ಒಣ ಕೆಮ್ಮು ಅಂತ, ಶೀತ ಆಗಿ 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 ಏನಾಗುತ್ತೆ, ಅದು ನಮ್ಗೆ ಕಫ ಗಟ್ಟಿಯಾಗಿ ಕೆಮ್ಮು ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಕೆಮ್ಮಿಗೆ ಅದು ತುಂಬಾ ಸಹಾಯ ಮಾಡುತ್ತೆ. ಈ ಕಷಾಯವನ್ನು ಹೇಗೆ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಕೊಡ್ಬಹುದು. ಈಗ ನಮ್ಮ ಮನೆಯಲ್ಲೆಲ್ಲ ಹಾಗೆ ನಾವು ಕಾಫಿ ಟೀ ಆತರ ಏನು ಯೂಸ್ ಮಾಡಲ್ಲ. ನನ್ನ ಮಗಳಿಗೆ ಒಂದು 2 ವರ್ಷ ಇರುವಾರಿಂದ ನಾ ಕಷಾಯವನ್ನು ಅವಳಿಗೆ ಕೊಡ್ತಾ ಇದ್ದೆ, ಅಂದ್ರೆ ಸ್ವಲ್ಪ ಸ್ವಲ್ಪವಾಗಿ. ಇವಾಗ್ಲೂ ಅವರು ಕಾಫಿ ಟೀ ಆತರ ಏನೂ ಕುಡಿಯಲ್ಲ, ಅಥವಾ ಹೊರಗಡೆ ಸಿಗುವಂತ ಬೋರ್ನ್ವಿಟಾ, ಕಾಂಪ್ಲಾನು ಅದೇನೋ ಸಿಗುತ್ತಲ್ಲ, ಆ ಪದಾರ್ಥಗಳನ್ನ ಯಾವ್ದು ನಮ್ಮ ಮನೇಲಿ ಯೂಸ್ ಮಾಡಲ್ಲ. ನಾವು ಏನಿದ್ರು ಕಷಾಯವನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಕಷಾಯ ಕುಡಿದ್ರೆ ಅಂದ್ರೆ ಅದ್ರಲ್ಲಿ ಹಾಕಿರೋ ಐಟಮ್ಗೆ ನಮ್ಗೆ ದೇಹ ತುಂಬಾ ಹೀಟ್ ಆಗ್ಬಿಡುತ್ತೆ ಅಂತ ಅನ್ಕೋತಾರೆ. ಖಂಡಿತ ಇಲ್ಲ, ಅದು ಹೀಟ್ ಮಾಡಲ್ಲ ನಮ್ ದೇಹವನ್ನು, ಅಂದ್ರೆ ಸಮವಾಗಿ ಇಡುತ್ತೆ. ಆ ಕಡೆ ಹೀಟು ಅಲ್ಲ, ಆ ಕಡೆ ತಂಪು ಅಲ್ಲ, ಅಂದ್ರೆ ಸಮಧಾತು ಅಂತ ನಾವ್ ಏನ್ ಹೇಳ್ತೀವ ಅದನ್ನ ಮಾಡ್ತಾ ಇರುತ್ತೆ. ಅದಕ್ಕೆ ಎಲ್ಲರೂ ಪ್ರತಿದಿನ ನಿಮ್ಮಲ್ಲಿ ಎಷ್ಟು ಐಟಮ್ ಇದೆಯೋ ಮನೆಯಲ್ಲಿ ಅದಷ್ಟನ್ನೇ ಯೂಸ್ ಮಾಡಿ ಕಷಾಯ ಪೌಡರ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಬೇಡ ಒಂದೊಂದನ್ನೇ ಯೂಸ್ ಮಾಡ್ತೀನಿ ಅಂದ್ರೂ ಅದನ್ನ ನೀವು ಮಾಡ್ಕೋಬಹುದು. ಯಾಕಂದ್ರೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಜಾಯಿಕಾಯಿ ಅಂತ ಹೇಳಿದೆ, ಜಾಯಿಕಾಯಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಜಾಯಿಕಾಯಿ ಅಂದ್ರೆ ನಿದ್ದೆಗೆ ರಾಮಬಾಣ ಅಂತ ಹೇಳ್ತೀವಿ. ಈಗ ನಿದ್ದೆ ಬರ್ಲಿಲ್ಲ ಅಂದ್ರೆ ಜಾಯಿಕಾಯಿ ಕಷಾಯ ಮಾಡುವುದು, ಜಾಯಿಕಾಯಿ ತಂಬಳಿ ಮಾಡ್ಬೋದು. ಇಲ್ಲಾಂದ್ರೆ ಮಕ್ಕಳಿಗೂ ಕೂಡ ನೋಡಿ, ಚಿಕ್ಕ ಮಕ್ಕಳಲ್ಲಿ ನಿದ್ದೆಗಳ ಸಮಸ್ಯೆ ತುಂಬಾ ಇರುತ್ತೆ. ಆ ಜಾಯಿಕಾಯಿನ ಚೆನ್ನಾಗಿ ತೆಗೆದು ಅದಕ್ಕೆ ಸ್ವಲ್ಪ ಲಿಂಬು ರಸ ಹಾಕಿ ಅಂದ್ರೆ ಪ್ರತಿದಿನ ಬೆಳಗ್ಗೆ ಅದನ್ನ ಮಕ್ಕಳಿಗೆ ತಿನ್ಸೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ. ದೊಡ್ಡವರಿಗೂ ಹಾಗೆ, ಮತ್ತೆ ವಯಸ್ಸಾದವರಿಗೂ ಕೂಡ ಅದನ್ನ ನಾವು ಯೂಸ್ ಮಾಡ್ಬೋದು. ಇಷ್ಟ ಹೇಳಿಕ್ಕೆ ನಾನು ಇವತ್ತಿನ ಮನೆಮದ್ದು ಕಾರ್ಯಕ್ರಮದಲ್ಲಿ ಇಷ್ಟಪಡ್ತೀನಿ. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳಿದ ಅಂತ ಅನ್ಸ್ತಾ ಇದೆ, ಕ್ಷಮಿಸಿ. ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಅಂದ್ರೆ ಇವತ್ತು ಹಬ್ಬದ ಪ್ರಯುಕ್ತ ಸ್ವಲ್ಪ ಎಲ್ಲರೂ ಗಡಿಬಿಡಿಯಿಂದ ಇರ್ತಾರೆ ಅಂತ ಸ್ವಲ್ಪ ನಾ ಶಾರ್ಟ್ ಆಗಿ ತಗೊಂಡೆ. ಇದರಲ್ಲಿ ಬೇರೆ ಬೇರೆ ತರ ಕಷಾಯ ಮಾಡುವುದು ಬೇರೆ ಬೇರೆ ತರ ಇದೆ. ಅಂದ್ರೆ ಈಗ ಹೇಗೆ ಎಲೆಗಳಿಂದ ತಯಾರು ಮಾಡೋದೇ ಬೇರೆ, ಹಸಿದಾಗಿ ನಾವು ಹೇಗೆ ಕಷಾಯ ಮಾಡ್ತೀವಿ ಅನ್ನೋದೇ ಬೇರೆ, ಒಣಗಿದಂದ ಕಷಾಯ ಮಾಡುವುದೇ ಬೇರೆ ಇರುತ್ತೆ. ಇನ್ನೊಂದಿನ ನನ್ಗೆ ಸಮಯ ಸಿಕ್ಕಿದಾಗ ಹಸಿ ಅಂದ್ರೆ ಎಲೆಗಳಿಂದ ಹೇಗೆ ಯಾವ್ಯಾವ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಹೇಳ್ತೀನಿ. ಇವತ್ತು ಸ್ವಲ್ಪ ಎಲ್ರಿಗೂ ಹಬ್ಬದ ಇದರಿಂದ ನಾನು ಸ್ವಲ್ಪ ಶಾರ್ಟ್ ಆಗಿ ಹೇಳಿದೆ. ಯಾರಿಗಾದ್ರೂ ಇದ್ರಲ್ಲಿ ಸ್ವಲ್ಪ ಏನಾದ್ರು ಕೇಳ್ಬೇಕು ಅಥವಾ ಇದು ಹೇಗೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ನಂದು ನಂಬರ್ ಅಲ್ಲಿ ಇರುತ್ತೆ ವಾಟ್ಸಪ್ ಅಲ್ಲಿ, ನೀವು ನಂಗೆ ಕಾಲ್ ಮಾಡಿ ಕೇಳ್ಬಹುದು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಧನ್ಯವಾದಗಳು.